ಮಳೆಗಾಲ ಹಾಗೆ ಚಳಿಗಾಲ ಬಂತು ಅಂತ ಅಂದರೆ ಸಂಜೆ ಹೊತ್ತಿಗೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಅದರಲ್ಲೂ ಈಗ ಸಣ್ಣದಾಗಿ ಮಳೆಗಾಲನೂ ಕೂಡ ಪ್ರಾರಂಭ ಆಗಿಬಿಟ್ಟಿದೆ. ನಾನು ಈ ದಿನ ರುಚಿ ಹಾಗೆ ಅಷ್ಟೇ ಶುಚಿಯಾದಂತಹ ಟೊಮೆಟೊ ಸೂಪನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಫುಡ್ ಕಲರು, ಪ್ರಿಸರ್ವೇಟಿವ್ ಯಾವುದನ್ನು ಹಾಕ್ತಾ ಇಲ್ಲ. ಒಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಜ್ವರ ಬಂದು ಬಾಯಿ ಕೆಟ್ಟೋಗಿರುವಾಗ, ಕೆಲವೊಮ್ಮೆ ಹೊಟ್ಟೆನೂ ಕೂಡ ಕೆಟ್ಟೋಗಿರುತ್ತೆ. ಅಂಥ ಹೊತ್ತಲ್ಲಿ ಈ ಸೂಪನ್ನು ಮಾಡಿ ಕುಡಿಬೋದು. ಬನ್ನಿ ರೆಸಿಪಿಯನ್ನು ತಿಳಿಯೋಣ. ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಪಾತ್ರೆಯನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪ, 1 ಚಮಚ ಜೀರಿಗೆ, ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರು. ಇಲ್ಲಿ ತುಪ್ಪದ ಬದಲಿಗೆ ನೀವು ಬೆಣ್ಣೆಯನ್ನು ಕೂಡ ಬಳಸ್ಬೋದು. ಹಾಗೆ ಕುಕ್ಕರಲ್ಲೇ ಮಾಡಬೇಕು ಅಂತಿಲ್ಲ, ಯಾವುದಾದ್ರೂ ದಪ್ಪ ತಳದ ಪಾತ್ರೆಯನ್ನು ತೊಗೊಂಡ್ರೂ ಕೂಡ ಆಗುತ್ತೆ. ಇದಕ್ಕೆ 2 ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿ ಹಾಕಿದ್ದೇನೆ. ಈರುಳ್ಳಿಯನ್ನು 1-2 ನಿಮಿಷ ಹುರಿದು ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ 1 ಬೀಟ್ರೂಟು, ಸಣ್ಣದಾಗಿ ಹೆಚ್ಚಿರುವಂಥ 1 ಕ್ಯಾರೆಟು, ಆಲೂಗಡ್ಡೆಯನ್ನು ಕೂಡ ಬಳಸ್ಬೋದು. ಇವೆಲ್ಲವನ್ನು ಹಾಕೋದ್ರಿಂದ ಸೂಪು ರುಚಿಯಾಗಿಯೂ ಕೂಡ ಬರುತ್ತೆ, ಒಂದು ರೀತಿ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ನಾನಿಲ್ಲಿ 5 ಟೊಮೆಟೊವನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ನೀವು ನಿಮ್ಮ ಮನೆಯ ಜನರ ಆಧಾರದ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದಕ್ಕೆ 4 ಲವಂಗ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಕಾಳು, ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿ, 1 ಚಮಚ ಆಗುವಷ್ಟು ಉಪ್ಪು, ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ. ಅಂದರೆ ಟೊಮೆಟೊ ಇವೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿದರೆ ಸಾಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ನಾನು 2 ವಿಸಲನ್ನು ಹೊಡೆಸ್ಕೊಂಡಿದ್ದೀನಿ. ಆ ರೀತಿ ಮಾಡೋದ್ರಿಂದ ಟೊಮೆಟೊ ಚೆನ್ನಾಗಿ ಬೆಂದು ಬರುತ್ತೆ ಅಂತ. ಇದು ಪೂರ್ತಿಯಾಗಿ ತಣಿಬೇಕು, ರುಬ್ಲಿಕ್ಕಿದೆ. ಇದರೊಳಗಡೆ ಇರುವ ನೀರನ್ನು ತೆಗೆದು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೊಳ್ಬೇಕು. ಬೇಕಿದ್ರೆ ಬೇಯಿಸಲಿಕ್ಕೆ ಬಳಸಿರುವಂಥ ನೀರನ್ನೇ ಹಾಕಿ ಇದಕ್ಕೆ ನೋಡಿ ನುಣ್ಣಗೆ ಈ ಥರ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಅದಾದಮೇಲೆ ಈ ರುಬ್ಬಿರುವಂಥ ಪೇಸ್ಟನ್ನು ಈ ರೀತಿ ಸೋಸ್ಕೊಳ್ಬೇಕು. ಅಂದರೆ ಅದರೊಳಗಡೆ ಟೊಮೆಟೊ ಬೀಜ, ಜೀರಿಗೆನೆಲ್ಲ ಬಳಸಿರೋ ಕಾರಣ ಸೂಪ್ ಕುಡಿಯುವಾಗ ಬಾಯಿಗೆ ಸಿಗಬಾರ್ದು ಅಂತ. ಇಲ್ಲಿ ಬೇಯಿಸಲಿಕ್ಕೆ ಬಳಸಿರುವಂಥ ನೀರು ಹೆಚ್ಚಾಗಿದ್ದರೆ ಅದನ್ನೇ ಬಳಸಿ. ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಸೋಸ್ಕೊಳ್ಬೇಕು. ನಂತರ ಅದೇ ಕುಕ್ಕರ್ ಪಾತ್ರೆಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ತುಪ್ಪವನ್ನೇ ಹಾಕಿದ್ದೀನಿ. ನೀವು ಬೆಣ್ಣೆಯನ್ನು ಕೂಡ ಬಳಸ್ಬೋದು. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ರುಬ್ಬಿರುವಂಥ ಈ ಟೊಮೆಟೊ ಪೇಸ್ಟನ್ನು ಹಾಕಿ ಮೇಲ್ಗಡೆಯಿಂದ ನೀವು ಸೂಪಿನ ಹದವನ್ನು ನೋಡಿ ನೀರನ್ನು ಬಳಸಿ. ಹಾಗೆ ಇದಕ್ಕೆ 1 ಚಿಕ್ಕ ಮುದ್ದೆಯಾಗುವಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಹಾಕಿದ್ದೇನೆ. ನೋಡಿ ಹಾಕಿ, ಮುಂಚೆನೂ ಹಾಕಿ ಆಗಿದೆ. ಇದಕ್ಕೆ ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ. ಈ ಸೂಪು ಸ್ವಲ್ಪ ದಪ್ಪವಾಗಿ ಬರಲಿ ಅಂತ 1 ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ನೀರಿಗೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಒಂದು 10 ನಿಮಿಷ ಮೀಡಿಯಮ್ ಉರಿಯಲ್ಲಿ ಕುದಿಸ್ಬೇಕಾಗತ್ತೆ. ರುಚಿಯನ್ನು ನೋಡಿ ನೀವು ಉಪ್ಪು ಖಾರವನ್ನೆಲ್ಲ ಮೇಲ್ಗಡೆಯಿಂದ ಹಾಕ್ಕೊಳ್ಬೋದು. ಈ ಸೂಪನ್ನು ಕುದಿಲಿಕ್ಕೆ ಬಿಟ್ಟು ಇದಕ್ಕೆ ಬೇಕಾಗುವಂಥ ಬ್ರೆಡ್ಡನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಇದಕ್ಕೆ 1 ಚಮಚ ಆಗುವಷ್ಟು ತುಪ್ಪ, ನೀವು ಬೆಣ್ಣೆಯನ್ನು ಕೂಡ ಬಳಸ್ಬೋದು. ತುಪ್ಪ ಬಿಸಿ ಆದಮೇಲೆ ಮೇಲ್ಗಡೆಯಿಂದ ಬ್ರೆಡ್ಡನ್ನು ಹಾಕಿ ಮತ್ತು ಅದರ ಮೇಲ್ಗಡೆಯಿಂದನೂ ಕೂಡ ತುಪ್ಪವನ್ನು ಹಾಕಿ 2 ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ಈ ಕಡೆ ಸೂಪು ಕೂಡ ಕುದೀತಾ ಇದೆ. ಹಾಗೆ ಈ ಬ್ರೆಡ್ಡನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ಬ್ರೆಡ್ ಪೀಸನ್ನು ಇದ್ದರೆ ಮಾತ್ರ ಹಾಕಿ, ಹಾಕಿದ್ರೇ ಹಾಗೇನೂ ಕೂಡ ಕುಡಿಬೋದು. ಇದನ್ನು ಬಳಸಿದರೆ ರುಚಿ ಹೆಚ್ಚಾಗಿರುತ್ತೆ. ಆದಷ್ಟು ಬಿಸಿ ಬಿಸಿ ಇರುವಾಗ ಇದನ್ನು ಸರ್ವ್ ಮಾಡಿ ಕುಡಿದ್ರೆ ಒಳ್ಳೆಯದು. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಮಕ್ಕಳಿಗೆ ಬಾಯಿ ಕೆಟ್ಟಿರುವಾಗ, ಅಂದರೆ ಊಟ ಬೇಡ ಅಂತ ಟೈಮಲ್ಲೆಲ್ಲ ಈ ಸೂಪನ್ನು ಮಾಡಿ ಕೊಡ್ಬೋದು. ಮಕ್ಕಳಿಗೊಂದೆಲ್ಲ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ಸಂಜೆ ಹೊತ್ತಿಗೆಲ್ಲ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನಿಸಿದಾಗ ಈ ಸೂಪನ್ನು ಮನೆಯಲ್ಲೇ ಮಾಡಿ ಕೊಟ್ಟರೆ ತುಂಬಾ ರುಚಿನೂ ಹೌದು, ಅಷ್ಟೇ ಶುಚಿಯಾಗಿಯೂ ಕೂಡ ಇರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯ ಒಮ್ಮೆ ನೋಡಿ ಯಾವುದಾದ್ರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.